ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಇವತ್ತು ನಾನು ಫೀಲ್ಡ್ ರಿಪೋರ್ಟಿಂಗ್ ಹೋಗ್ತಾ ಇದ್ದೀನಿ. ಆ್ಯಂಡ್ ಲಾಸ್ಟ್ ವೀಕು ಫೀಲ್ಡ್ ರಿಪೋರ್ಟಿಂಗ್ ಹೋಗಿದ್ದೆ. ಪ್ರತಿ ವೀಕ್ಸು ಇರುತ್ತೆ ನನಗೆ ಫೀಲ್ಡ್ ರಿಪೋರ್ಟಿಂಗು. ಸೊ ಇದನ್ನು ನಾನು ಸೆಕೆಂಡ್ ಎಪಿಸೋಡ್ ಆಫ್ ಫೀಲ್ಡ್ ರಿಪೋರ್ಟಿಂಗ್ ಅಂತ ಹೇಳ್ಬೋದು. ಸೊ ಇವತ್ತು ನಾನು ಹೋಗ್ತಾರೋ ಪ್ಲೇಸ್ ಬಂದುಬಿಟ್ಟು ಜಯನಗರಲ್ಲಿರೋ ಪರಂ ಸೈನ್ಸ್ ಸೆಂಟರ್ಗೆ. ಸೊ ಲಾಸ್ಟ್ ವೀಕ್ ಫೀಲ್ಡ್ ರಿಪೋರ್ಟಿಂಗ್ ಮಾಡ್ಕೊಂಡು ಬಂದಿರೋದನ್ನ ನಾವು ವೆಡ್ನೆಸ್ಡೇ ಒಳಗಡೆ ಸಬ್ಮಿಟ್ ಮಾಡಬೇಕು. ನಾನು ನಿನ್ನೆ ನೈಟ್ ಸಬ್ಮಿಟ್ ಮಾಡಿದ್ದೀನಿ. 12 o'clock, ಐ ಗೆಸ್ 1 o'clock ನಾನೆಲ್ಲ ಎಡಿಟ್ ಮಾಡಿ ಮುಗಿಸಿ ಸಬ್ಮಿಟ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಆಯಿತು, ಲೇಟ್ ಆಗೋಯಿತು, ಬೇರೆ ಬೇರೆ ಅಸೈನ್ಮೆಂಟ್ಸ್ ಎಲ್ಲ ಇರೋದ್ರಿಂದ. ಬಟ್ ಸಮ್ಹೌ ಮುಗಿಸಿದ್ದೀನಿ. ಆ್ಯಂಡ್ ಅದನ್ನು ನಮ್ಮ ಕಾಲೇಜ್ ಸೆಂಟ್ ಪಾಲ್ಸ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾರೆ. ಸೊ ಹೋಗಿ ನೋಡಿ, ಅಪ್ಲೋಡ್ ಮಾಡಿದಾಗ ಇನ್ಫಾರ್ಮ್ ಮಾಡ್ತೀನಿ ನಾನು ಹೇಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಇವಾಗ ಹೋಗ್ತಾರ ಪ್ಲೇಸ್ ಬಂದುಬಿಟ್ಟು 10 o'clock ಓಪನ್ ಆಗುತ್ತೆ. ಲೆಟ್ಸ್ ಗೋ. ಸೊ ಹಾಯ್ ಕುಸುಮಾ, ಫೀಲ್ಡ್ ರಿಪೋರ್ಟಿಂಗ್ ಬಂದಿದೆಯಾ? ಹೆಂಗೆ ಅನಿಸ್ತಿದೆ? ಏನೂ ಗೊತ್ತಿಲ್ಲ, ಭಯ ಆಗ್ತಿದೆ. ಯಾಕಂದರೆ ಯಾವಾಗಲೂ ಕ್ಯಾಮ್ರಾ ಹಿಂದೆ ಇರ್ತಿದ್ದೆ, ಇವತ್ತು ಕ್ಯಾಮ್ರಾ ಮುಂದೆ ಬರಬೇಕಾಗಿದೆ. ಸ್ವಲ್ಪ ಎದೆಯಲ್ಲಿ ಡವ. ಇಟ್ಸ್ ಯೋರ್ ಟರ್ನ್. ಎಸ್, ನಮಗೋಸ್ಕರ ನೀವು ಮೆಟ್ರೋ ಸ್ಟೇಷನಲ್ಲಿ ಕಾದಿದ್ದಕ್ಕೆ ಏನು ಅನಿಸ್ತಿದೆ? ತುಂಬ ಬೇಜಾರಾಗ್ತಿದೆ. ಯಾಕಂದರೆ ಅಲ್ಲಿ ಉಗ್ಸ್ಕೋಬೇಕಾಗಿತ್ತು ನಾನು. ಅದಕ್ಕೆ ಏನು ಮಾಡಿದೆ, ಅದು ಉಗಿಸ್ಕೋಬೇಕು, ಉಸ್ಕೋಬೇಕು. ಹೋಗೆ ನೀನು ಬೇಡ, ವ್ಲಾಗ್ ಬೇಡ. ಹೇಳು. ಕಾರ್ಡಲ್ಲಿ 500 rupees ಆಲ್ರೆಡಿ ಇತ್ತು. ನಾನು ಪುನಃ ಕೆಳಗಡೆ ಹೋಗೋಕ್ಕೆ ಒಂದು ರೀಸನ್ ಬೇಕಿತ್ತು. ಪುನಃ ಹೋಗ್ಬಿಟ್ಟು ಕಾರ್ಡ್ಗೆ 500 rupees ರೀಚಾರ್ಜ್ ಮಾಡಿಸಿದ್ದೀನಿ. ಇವಳಿಗೆ ವೆಯ್ಟ್ ಮಾಡ್ಲಿಕ್ಕೆ ಹೋಗಿ ನಾನು ಕನ್ನಡ ಮಾತಾಡೋದು ನೋಡಿ ನಗಿತಾ ಇದ್ದಾಳೆ. ಪರವಾಗಿಲ್ಲ, ನಗಿ. ನೋಡಿ, ನಿಮ್ಮೆಲ್ಲರ ಸಂಗೀತ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರದ್ದು ಇವತ್ತು ವಿಡಿಯೋಗ್ರಫಿ, ನಮ್ಮದು ರಿಪೋರ್ಟಿಂಗು, ಆನ್ ಕ್ಯಾಮ್ರಾ, ಆಫ್ ಕ್ಯಾಮ್ರಾ. ಇಷ್ಟು ಚಿಕ್ಕ ಜಾಗದಲ್ಲಿ ಎಷ್ಟು ಕ್ರಿಯೇಟಿವ್ ಆಗಿ ಇನ್ನೋವೇಟಿವ್ ಆಗಿದೆ. ನೋಡ್ತಾ ಸಂಗೀತ ಏನೇನು ಮಾಡಬೇಕು ಕ್ಯಾಮ್ರಾ ಇಟ್ಕೊಂಡ್ರೆ ಅಂತ ಮಾಡಿ. ಸ್ಟಾರ್ಟ್. ಅದೇ ನೀವಿಗೆ ಮಾತ್ರ ಗೊಂಬೆ ಕೊಟ್ಟರು. ಕಸ್ಟಮೈಸ್. ಓಕೆ. ಸ್ಟ್ರಾಬೆರಿ ಹೆಂಗಿರುತ್ತೆ ಗೊತ್ತಾ? ಗೊತ್ತಿಲ್ಲ. ಎಸ್. ವಾಟ್? ಕ್ಲೌಡ್ ಥರ ಇಲ್ವಾ? ದಿಸ್ ಇಸ್ ವಾಟ್ ಕ್ಲೌಡ್. ನಮ್ಮ ಕಡೆ ಇದನ್ನೇ ಕ್ಲೌಡ್ ಅನ್ನೋದು. AI-ಗೆ ಇನ್ನೂ ಗೊತ್ತಿಲ್ಲ. ಎಸ್. ಸಂಗೀತ ಏನೋ ಮಾಡಿದ್ಯಾ? ಬಾಟಲ್ ಕ್ಯಾಪ್ ಹೆಂಗೆ ಬಿಡಿಸೋದು? somehow ಬಾಟಲ್ ಕ್ಯಾಪ್ ಹೆಂಗೆ ಬಿಡಿಸೋದು? ಐ ಆಮ್ ದ ವಿನ್ನರ್. ಏನೋ ಮಾಡಿದ್ಯಾ? ಏನೂ ಇಲ್ಲ, ನಡಿ. ನಾನು ಎಷ್ಟು ಮಾಡು, ಆ ಕೆಲಸನಾದರೂ ಮಾಡು. ಕಷ್ಟಪಡ ಆ ಕಡೆಯಿಂದ ನಾನು ತಳ್ಳಿದೆ. ಈಗ ಆ ಕಡೆ ಏನಂತಾರೆ ಲೈಟ್ ಇರೋದು ನೋಡು. ಸಂಗೀತ ನೋಡಿ ಏನೋ ಕಿತ್ತವಾಗ್ತವಳೆ ಅಂತ ಹೇಳಿದ್ರೆ ಏನೋ ಒಳ್ಳೆ ಕೆಲಸ ಮಾಡ್ತಾವಳೆ, ಸಾಲ್ವ್ ಮಾಡ್ತಾವಳೆ. ವಾವ್ ಸಂಗೀತ, ಐ ನೋ ದಿಸ್. ನಾನು ಬಿಗ್ ಬಾಸಲ್ಲಿ ನೋಡಿದ್ದೀನಿ ಇದನ್ನು. ಸೂಪರ್. ಲಡ್ಡು ಜೋಡಿಸ್ದಾ? ಇಲ್ಲಿ ನೋಡಿ, ಇವಾಗ ಗ್ರೌಂಡ್ ಫ್ಲೋರ್ ಆಯ್ತು ಮೇಲೆ, ಈಗ ಬೇಸ್ಮೆಂಟ್ಗೆ ಹೋಗ್ತಿದ್ದೀವಿ. ನೋಡುವ ಏನಿದೆ ಅಂತ.
ಇದೇ ಒಂದು ಮಂಕಿ. ಎಲ್ಲಿದೆ ಲಾಫಿಂಗ್ ಇದು ಮುಖನೇ ಚಿಕ್ಕ ಕಟ್ಕೊಂಡ್ಬಿಟ್ಟಿದೆ. ವೈಟ್ ಇದೆ ಆಗಿದ್ರೆ ಮಂಕಿ. ಇಲ್ಲ ಅದರಲ್ಲಿ ನಾನು ಹೇಳಿದ್ನಲ್ಲ ಇದೇ ಒಂದು ಲಾಫಿಂಗ್ ಮಂಕಿ ಅಂತ. ನಿನ್ನ ಮುಖ ನಡ್ಸೋಣ ಅಲ್ಲಿ. ಇಲ್ಲಿ ಹುಡುಕ್ಬಿಟ್ಲು. ಒಂದು ಮಂಕಿ ಇನ್ನೊಂದು ಮಂಕಿ ಹುಡ್ಕೈತೆ. ಲಿಟ್ರಲಿ ನನಗೆ ಒಂದು ಚೇರ್ ಥರನೇ ಕಾಣಿಸಿದ್ದು. ಚೇರ್ ಅಲ್ವಾ? ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ ಹಿಂದೆ ಬಾ ಫುಲ್ ಹಿಂದೆ ಬಾ. ಚೇರ್ ಥರ ಕಾಣಿಸ್ತಿಲ್ವಾ ನಿನಗೆ? ಈ ಕಡೆ ನೋಡು, ಈ ಕಡೆ ನೋಡು. ಹೌ ಇಟ್ ಇಸ್. ಹ್ಞೂ, ಚೇರ್ ಸಿಂಹಾಸನ. ಇವಾಗ ಹತ್ರ ಹೋಗು. ನೈಸ್. So Navarasa is about 9 emotions. For all the 9 emotions, we have given a little philosophical and science blended with ಫೀಲ್ಡ್ ರಿಪೋರ್ಟಿಂಗ್ ಎಲ್ಲ ಮುಗೀತು. ಅದಕ್ಕೆ ಈಗ ಬಂದಿದ್ದೀವಿ, ಜಯನಗರ್ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಂಗೀತ ಅವರು ಟಿಕೆಟ್ ಬುಕ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಏನು ಮೇಡಮ್, ಹೇಗಿತ್ತು ದಿನ? ಚೆನ್ನಾಗಿತ್ತು, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ಸೊ ಸ್ಕೂಲ್ ಡೇಸಲ್ಲಿ ಸೈನ್ಸ್ ಏನು ಅಷ್ಟು ಇಷ್ಟಪಡ್ತಾ ಇರಲಿಲ್ಲ, ಬಟ್ ದಿಸ್ ಇಸ್ ಸಮಥಿಂಗ್ ಎಕ್ಸ್ಪೀರಿಯನ್ಸ್, ಪ್ರಾಕ್ಟಿಕಲ್ ಅಲ್ವಾ, ಹಂಗಾಗಿ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ. ಸೊ ನೀವು ಕೂಡ ವಿಸಿಟ್ ಮಾಡ್ಬೋದು. ಬಟ್ ಎಂಟ್ರೆನ್ಸ್ ಫೀಸ್ ಬಂದುಬಿಟ್ಟು 250. ಆನ್ಲೈನಲ್ಲಿ ಬುಕ್ ಮಾಡಿದ್ರೆ 250, ಅಲ್ಲೇ ಹೋಗಿ ಪೇ ಮಾಡಿದ್ರೆ 300. ಬಟ್ ಕೊಟ್ಟಿರೋ ದುಡ್ಡಿಗೆ ಅಟ್ಲೀಸ್ಟ್ ಅಲ್ಲಿ ಇರೋದನ್ನೆಲ್ಲ ಪ್ರಾಪರಾಗಿ ಎಕ್ಸ್ಪೀರಿಯನ್ಸ್ ಮಾಡಿ ಬಂದರೆ ದಟ್ ಈಸ್ ವರ್ತ್ ಅಂತ ನಾನು ಹೇಳ್ಬೋದು. ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಏನೇನು ಓಕೆ, ಬಾಯ್. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದು ಮಾತ್ರ ಬರೀಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಗೈಸ್, ಬಾಯ್. ಸಿ ಇನ್ ನೆಕ್ಸ್ಟ್ ವ್ಲಾಗ್.